ಶಾಬಾ. ಮಾಗುರುಗಳೇ, ನಿಮ್ಮನ್ನ ಈ ತರ ನೋಡಿದಿದಲ್ಲ ಎಲ್ಲಿ ಕಾಮನ್ ಕಾಮನ್ ಮಾಗುರುಗಳೇ, ನಿಮ್ಮಿಂದ ಶುರು ಮಾಡೋಣ ಮಾಗುರುಗಳೇ ಮಾತು. ದಿಸ್ ಇಸ್ ದಿ ಪವರ್ ಆಫ್ ಮ್ಯೂಸಿಕ್. ಎಸ್, ಇಲ್ಲಿ ಭಾಷೆ ಇಲ್ಲ, ಒಂದೇ ಒಂದು ಶಬ್ದ ಸುವಿ ಸುವಿ. ಅಷ್ಟೇ. ಒಂದು ಸುವಿ ನಮಗೆ ಕೋಗಿಲೆ ಕೊಟ್ಟಿದ್ದು. ಕೋಗಿಲೆ ಏನಂತ ಕೊಟ್ಟಿದೆ? ಒಂದೇ ಶಬ್ದ ಕೊಟ್ಟಿದೆ, ಸುವಿ ಸುವಿ ಅನ್ಕೊಂಡು ಸುಖವಾಗಿ ಹಾಡ್ಕೊಂಡಿರಿ ಅಂತ. ಬಟ್ ಈ ಹಾಡ್ ಕಾಂಪೋಸಿಷನ್ ಏನು ಅದ್ಭುತವಾಗಿದೆ. ಆ ಕಾಂಪೋಸಿಷನ್ ಅಲ್ಲಿ 3 ವಾಯ್ಸ್ಗಳು. ನೀನು ಇವತ್ತು ಕರ್ನಾಟಕದಲ್ಲಿ ಸಿಂಗಿಂಗ್ ರಿಷಿ ಕಪೂರ್ ಆಗ್ಬಿಟ್ಟಿದೆ ಅಲ್ವಾ? ರಿಷಿ ಕಪೂರ್ ಬೇಡ ಕಣ, ಖುಷಿ ಕಪೂರ್ ಅಂತ ಹೇಳ. ಅದರಲ್ಲೂ ನಮ್ಮ ಕಂಬದ್ರಂಗ ಬಾರ ಮುಂದೆ ಅವನು ಇವ್ರಿಬ್ಬರನ್ನು ಡಾಮಿನೇಟ್ ಮಾಡೋಷ್ಟು ಪವರ್ ಇದೆ ಅವನಿಗೆ. ಬಟ್ ಅವನು ಏನ್ ಮಾಡ್ದ ಗೊತ್ತಾ? ಕಂಟ್ರೋಲ್ಡ್ ಆಗಿ ಎಷ್ಟು ಬೇಕು ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇದ್ದ. ಅದು ನಿಜವಾಗಿ ಸಾಮರಸ್ಯನ ಬೆಳೆಸೋ ಮೆಥಡ್. ಅದಾದ್ಮೇಲೆ ಸ್ಪೆಷಲ್ ಇವನು, ನಾನು ಮೊದಲೇ ಹೇಳಿದ್ದೀನಿ, ಇವನಿನ್ನ 5 ವರ್ಷಕ್ಕೆ ಅದ್ಭುತವಾದ ಕಂಠ ಇರೋ ಗಾಯಕ ಆಗ್ತಾನೆ ಇವನು. ಬಿಕಾಸ್ ಇವನ ಎನರ್ಜಿ, ಆ ಎನರ್ಜಿಲಿ ಅವನ ಎನರ್ಜಿ, ಇದ್ರ ಜೊತೆಲೆಲ್ಲ ಗಲಾಟೆ. ಆ ಗಲಾಟೆಯಲ್ಲಿ ಇವನು ವಾಯ್ಸ್ ಮಾತ್ರ ಸ್ಪೆಷಲ್ ಆಗಿ ಕೇಳಿಸ್ತಾ ಇದೆ. ಗಟ್ಟಿ ಪಿಂಡ ಅಂದ್ರೆ ನೀನೇ ಕಣ. ಗಟ್ಟಿ ಪಿಂಡ ಅಂದ್ರೆ ಸರಿಗಮಕ್ಕೂ ಹಬ್ಬ ಇತ್ತು ನಮ್ಮಲ್ಲಿ ಇವತ್ತು ಅಲ್ವಾ? ನಾವು ಬದುಕಬೇಕಾದ್ರೆ ಹೀಗೆ. ಬದುಕಿನಲ್ಲಿ ಏರುಪೇರುಗಳೆಲ್ಲ ಬರ್ತಾ ಹೋಗ್ತಾ ಇರ್ತವೆ. ಆ ಏರುಪೇರುಗಳೆಲ್ಲ 7 ಸ್ವರಗಳಲ್ಲಿ ನಾವು ತಂದಿಟ್ಕೊಂಡು, ಈ ಸ್ವರ ಏರ್ಲಿ, ಈ ಸ್ವರ ಇಳಿಲಿ, ಎಲ್ಲಾ ಸ್ವರಗಳು ಒಂದೇ ರಾಗದಲ್ಲಿ ಇರಲಿ. ಅದು ಬದುಕಿನ ಸಾಮರಸ್ಯಕ್ಕೆ ಶುದ್ಧವಾದ ಗೀತೆ ಕೊಟ್ಟಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಆಲ್ ದಿ ಮ್ಯೂಸಿಷಿಯನ್ಸ್. ವಂಡರ್ಫುಲ್ ಸಪೋರ್ಟ್ ಕೊಟ್ಟಿದ್ದೀರಾ. ವಿಪಿ ಸರ್, ಎಂತ ಒಳ್ಳೆ ಕೆಲಸ ಮಾಡಿ ನೀವು ಮಾಗುರುಗಳನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬಂದ್ಬಿಟ್ರಿ. ಥ್ಯಾಂಕ್ ಯು ವಿಪಿ ಸರ್, ಥ್ಯಾಂಕ್ ಯು, ಮೇಡ್ ಇಟ್ ಸೋ ಸ್ಪೆಷಲ್. ನಾನು ಲೈಟ್ ಆಗಿ ಎಲ್ಲರೂ ಕುಣಿತಿದ್ರಲ್ಲ, ಸುಮ್ನೆ ಒಂದು ಕಿವಿಲಿ ಒಂದು ಪತ್ರನ ಬಿಟ್ಟೆ ಅಪ್ಲಿಕೇಶನ್. ಸಾರ್ 2 ಸ್ಟೆಪ್ ಹಾಕ್ತೀರಾ ಅಂದೆ. ಹೌದಾ? ಹಿಂಗ್ ನೋಡಿದ್ರು, ಅದ್ರಲ್ಲೊಂದು ಸಮ್ಮತಿ ಇತ್ತು. ಸಾರ್ ಅಂದೆ, ಓಕೆ ಅಂತ ಇದನ್ನ ಕಟ್ಕೊಂಡ್ರು. ಇಲ್ಲಿ ಬಂದ್ರು, ಅದು ಎವರ್ ಚಾರ್ಜ್ ಬ್ಯಾಟ್ರಿ. ಅದು ಅದ್ರ ಚಾರ್ಜ್ ಇಳಿಯಲ್ಲ, ಅದಂತ ಬ್ಯಾಟ್ರಿ ಅದು. ಅಂಡ್ ಏಮಿ ಸರ್, ನಮ್ಮ ಕಾಂಬದ್ ರಂಗಯ್ಯ ಅಂಡ್ ಶ್ರೀನಿಧಿ, ನೀವೆಲ್ಲರೂ ಇವತ್ತಿನ ದಿನ ಈ ಶೋ ಈ ರೀತಿ ಜನ ಇಷ್ಟಪಟ್ಟು ಇದಕ್ಕಿಷ್ಟು ಪ್ರೀತಿಯಿಂದ ಆಶೀರ್ವಾದ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರಲ್ಲಿ ನೀವೆಲ್ಲರೂ ಬಹಳ 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 ದೊಡ್ಡ ಪಾತ್ರವನ್ನು ವಹಿಸ್ತೀರಾ. ಇವತ್ತಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಅಲ್ಲ, ಇಷ್ಟು ದಿನ ಸಂಗೀತಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದು, ಎಂಜಾಯ್ ಮಾಡ್ತಿದ್ದು, ಓಕೆ. ಇವತ್ತು ಸಂಗೀತವೇ ವೇದಿಕೆ ಮೇಲೆ ಬಂದು ಡ್ಯಾನ್ಸ್ ಮಾಡಿದೆ ಅಂದ್ರೆ ಇದಕ್ಕಿಂತ ಬೆಸ್ಟ್ ಮೂಮೆಂಟ್ ಇನ್ನೊಂದು ಇರಲ್ಲ. ಆಮೇಲೆ ಈ ಸೆಟ್ಟಲ್ಲಿ ಎಷ್ಟು ಜನ ಇಲ್ಲಿದೀವೋ, ದಿಸ್ ಇಸ್ ಅ ಮೆಮೊರೇಬಲ್ ಮೂಮೆಂಟ್. ಏನಂದ್ರೆ ಮಹಾಗುರುಗಳು ಬಂದು ಸುಮ್ಮನೆ ಒಂದು ಹಿಂಗ್ ಸ್ಟೆಪ್ ಹಾಕ್ತಾರೆ ಅಂದ್ರೆ ತಮಾಷೆ ಅಲ್ಲ ಸರ್. ಅಂಡ್ ವಿಪಿ ಸರ್, ನೀವು ಹೇಳಿದ್ರಿ, ನಾನು ಹೇಳಿದೆ ಬಂದ್ರು ಅಂತ. ನಾನು ಯೋಚನೆ ಮಾಡಿದೆ, ಯಾರು ಹೇಳಿದ್ದು ಹೇಳೋಕ್ಕೂ ಒಂದು ಘನತೆ ಇದೆ. ವಿಪಿ ಸರ್ ಹೇಳದ್ಮೇಲೆ ಗುರುಗಳು ಇಲ್ಲ ಅಂತ ಹೇಳಲ್ಲ. ಸೊ ಒಳ್ಳೆ ಸಾಲು ಬಂತು. ಹೂವು ಇದ್ದ ಕಡೆ ಪ್ರೇಮಲೋಕ, ನಾವು ಇದ್ದ ಕಡೆ ಹಂಸಲೇಖ. ಹೂವು ಇದ್ದ ಕಡೆ ಪ್ರೇಮಲೋಕ, ನಾವು ಇದ್ದ ಕಡೆ ಹಂಸಲೇಖ. ಅಂಡ್ ನಾವೆಲ್ಲರೂ ಸೇರಿ ಮಹಾಗುರುಗಳಿಗೆ ಹೇಳ್ಬೇಕು, ಅಪ್ಪಾಳೆ ತಿಪ್ಪಾಳೆ ಮಹಾಗುರುಗಳಿಗೆ ಚಪ್ಪಾಳೆ. ಓಕೆನಾ? ರೆಡಿ? ಅಪ್ಪಾಳೆ ತಿಪ್ಪಾಳೆ ಮಹಾಗುರುಗಳಿಗೆ ಚಪ್ಪಾಳೆ. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ವಿಪಿ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಹೇಮಿಜಿ, ಏನು ತಮಾಷೆನಾ ಮಹಾಗುರುಗಳ ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡೋದು ಅಂದ್ರೆ? ನಿಜವಾಗ್ಲೂ ಇದು ಕನಸೋ ನನ್ಸೋ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಆಗ್ಲೇ ಹೇಳ್ದಂಗೆ ಮಹಾಗುರುಗಳ ಹತ್ರ ನಾವು ಉಸಿರಾಡಕ್ಕೆ ಭಯ ಪಡ್ತೀವಿ ಸಾಮಾನ್ಯವಾಗಿ. ಬಿಕಾಸ್ ಆ ಗರಡಿಯಲ್ಲಿ ಪಳಗಿದಂತಹ ದಿನಗಳು, ಅವ್ರು ನಮ್ಗೆ ಕಲಿಸಿದಂತಹ ದಿನಗಳು, ಅವ್ರು ನಮ್ಗೆ ಭರವಸೆ ಮೂಡಿಸಿದಂತಹ ದಿನಗಳಿದೆಯಲ್ಲ, ಅವೆಲ್ಲ ಜ್ಞಾಪಕ ಬರುತ್ತೆ. ಆ ಭರವಸೆ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ. ಇವತ್ತು ವಿಪಿ ಸರ್ ಏನ್ ಮಾಡ್ಬಿಟ್ರು, ಅಲ್ಲಿ ಒಂದು ಬಲವಾದ ಒಂದು ಮಾತು ಅವ್ರ ಕಿವಿಲಿ ಹೇಳಿ ಅವ್ರು ಬರ್ತಾರೆ ಅಂತ ನಮ್ಗೊಂದು ಖುಷಿನೇ, ಸಂಭ್ರಮನೇ ಅದು. ಬಟ್ ಕರ್ಕೊಂಡ್ ಬಂದ್ರಲ್ಲ, ಅವ್ರು ಬಂದ್ರಲ್ಲ, ನಿಜವಾದ ಒಂದು ಕನಸು ನನಸು. ಅದು ಈ ಹಾಡಿಗೆ ಬಂದ್ ಸ್ಟೆಪ್ ಹಾಕಿದ ತಕ್ಷಣ ಆ ಸುವ್ವಿ ಡಂಕಣ್ಣಕ್ಕ ಹೋಗಿ ಎಲ್ಲಾನು ಕೊನೆಗೆ ಹಂಸ ಲೇಖ ಆಗೋಯ್ತದು. ವಿ ಆರ್ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಯು ನಮ್ಗೆ ಒಂದು ಮೊಮೆಂಟ್ ಕೊಟ್ರಿ ನೀವು ಸೆಲೆಬ್ರೇಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಆಲ್ ದಿ ಜಡ್ಜಸ್ ಅಂಡ್ ಜೂರಿ ಪೀಪಲ್ ಆಲ್ಸೋ. ಮ್ಯೂಸಿಷಿಯನ್ಸ್, ಲವ್ ಯು.
ಥ್ಯಾಂಕ್ ಯು. ಏನಂದ್ರೆ ಅಲ್ಲಿ ಬಂದು ಡಾನ್ಸ್ ಮಾಡಿದ್ದು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, 3500 ಹಾಡುಗಳನ್ನ ಸೃಷ್ಟಿಸಿರುವ ವ್ಯಕ್ತಿ, ನಮ್ಮ ಕನ್ನಡ ಚಿತ್ರರಂಗದ ಬೊಗಸೆಯನ್ನ ಶ್ರೀಮಂತಗೊಳಿಸಿರೋ ವ್ಯಕ್ತಿ ಬಂದಪ್ಪ ಡಾನ್ಸ್ ಮಾಡಿದ್ದು ಅಲ್ವಾ? ನಿಜ ನಿಜ ಸತ್ಯವಾದ. ಮತ್ತೆ ನಮ್ಮ ಲೋಕದಲ್ಲಿ, ನಮ್ಮ ಪ್ರಪಂಚದಲ್ಲಿ ಎಷ್ಟು ಗಾಯಕಿಯರಿಗೆ ಎಷ್ಟು ಹಾಡುಗಳನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲೋ ಪ್ರೋಗ್ರಾಮ್ಗಳು ನಡೆಯುತ್ತೆ, ಎಲ್ಲೆಲ್ಲೋ ಎಷ್ಟು ಜನರ ಜೀವನ ನಡೀತಾ ಇದೆ ಗೊತ್ತಾ? ಆ 3500 ಹಾಡಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಒಂದು ಹಾಡು ಎಷ್ಟು ಮನೆಯಲ್ಲಿ ಊಟವನ್ನ ಹಾಕಿದೆ, ಎಷ್ಟು ಕಲಾವಿದರಿಗೆ ಊಟವನ್ನ ಬಡಿಸಿದೆ. ಆ ವ್ಯಕ್ತಿ ಬಂದು ಡಾನ್ಸ್ ಮಾಡಿದ್ದ. ಇದೊಂದು ಬ್ಯೂಟಿಫುಲ್ ಡೇ, ಬ್ಯೂಟಿಫುಲ್ ಮೊಮೆಂಟ್. ಬಿಗ್ ಅಪ್ಲಾಸ್ ಫಾರ್ ಮನೋಮೂರ್ತಿ ಸರ್ Yes. ಅಂಡ್ ಸ್ಟೀಫನ್. ಎಸ್ ಸ್ಟೀಫನ್ ಪ್ರಯರ್ ಇಬ್ಬರಿಗೂ ದೊಡ್ಡ ಚಪ್ಪಾಳೆ ಹೊಡೀರಿ ಫಾರ್ ಎ ವಂಡರ್ಫುಲ್ ಸಾಂಗ್. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎವರಿಬಡಿ. ಲಕ್ಷ್ಮಿ, ನಾಗರಾಜ್ ಹಾಗೂ ರಜತ್ ಮಯ್ಯ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು, ಥ್ಯಾಂಕ್ಸ್. ಅಂಡ್ ಇವತ್ತು ಮೇಡಮ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ ನಮ್ಮ ಜೂರಿ ಮೆಂಬರ್ಸ್. ಅಂಡ್ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ ಈ ಕ್ಷಣ? ತುಂಬಾನೇ ಖುಷಿ ಆಗ್ತಾ ಇದೆ. ಎಸ್ಪೆಷಲಿ ಒಂದು ಮೆಲಡಿ ಸಾಂಗ್ ಹಾಡೋದು ನಮಗೆ ಒಂದು ಬೇರೆ ಒಂದು ಫೀಲ್ ಕೊಡ್ತಾ ಇರುತ್ತೆ ಸ್ಟೇಜ್ ಮೇಲೆ. ಅಂಡ್ ರಜತ್ಸ್ ವಾಯ್ಸ್ ಇಸ್ ಸೋ ಅಮೇಸಿಂಗ್. ಎಸ್, ತುಂಬಾ ಖುಷಿ ಆಯ್ತು ಆಕ್ಚುಲಿ ರಜತ್ ಜೊತೆ ಹಾಡಿ. ವಿಪಿ ಸರ್, ಅಫ್ಕೋರ್ಸ್ ಲಕ್ಷ್ಮೀ ನಾಗರಾಜ್ ಅವ್ರ ಬಗ್ಗೆ ನಾವೇನು ಹೇಳೋದು, ಅದ್ಭುತವಾದ ಗಾಯಕಿ. ಇವತ್ತು ಕೂಡ ಅಷ್ಟು ಸುಂದರವಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ರಜತ್ ಮಯ್ಯ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಗುರುವೇ. ನಿನಗೋಸ್ಕರ ನಾನು ಒಂದು ಮನವಿ ಪತ್ರವನ್ನು ಇಡ್ತಾ ಇದ್ದೀನಿ. ಮನವಿ ಪತ್ರ ಸರ್, ಬಲಗೈ. ನಮ್ಮ ಹುಡುಗಂಗೆ ವಾ ವಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಫ್ರಮ್ ಲಕ್ಷ್ಮೀ ನಾಗರಾಜ್ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಬಹಳ ಅದ್ಭುತವಾಗಿತ್ತು. ನನಗೆ ಗುರು ಪಕ್ಕದಲ್ಲಿ ನಿಂತರೆ ಶಿಷ್ಯ ಗುರಿ ತಲುಪ್ತಾನೆ ಅನ್ನೋದನ್ನು ಇವತ್ತು ಸರಿಗಮಪ ವೇದಿಕೆ ಮೇಲೆ ಪ್ರೂವ್ ಆಯಿತು ಮತ್ತೊಮ್ಮೆ. ಆ್ಯಂಡ್ ಎಂಥ ಗುರು ಲಕ್ಷ್ಮೀ ಮೇಡಮ್, ಏನು ಶಿ ಈಸ್ ಅನ್ ಟೆರಿಫಿಕ್ ಸಿಂಗರ್. ಅವರು ಕರ್ನಾಟಕ ಕೂಡ ಹಾಡ್ತಾರೆ, ಹಿಂದೂಸ್ತಾನಿ ಕೂಡ ಬಹಳ ಚೆನ್ನಾಗಿ ಹಾಡ್ತಾರೆ. ಅವ್ರ ನೆಕ್ಸ್ಟ್ ಲೆವೆಲ್ ಆಫ್ ಸಿಂಗಿಂಗ್. ಆ್ಯಂಡ್ ಇವತ್ತು ಈ ಫಿಲ್ಮಿ ಸಾಂಗ್ನ ಎಷ್ಟು ನೀಟಾಗಿ ಹಾಡಿದ್ರೆ ಮೇಡಮ್, ಇಟ್ ವಾಸ್ ಸೋ ಸೋಲ್ಫುಲ್. ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ರಜತ್, ಹ್ಯಾಟ್ಸ್ ಆಫ್. ಇದು ಬೇಕು ರಜತ್. ಐ ಡೋಂಟ್ ನೋ ಏನು ಮಾಡಿದ್ರಿ, ಏನು ಮ್ಯಾಜಿಕ್ ಮಾಡಿದ್ರಿ ಅಂತ. ಪ್ರತಿಯೊಂದು ಲೈನಲ್ಲೂ ಲೈಫ್ ಇತ್ತು. ಆಮೇಲೆ ಅದೇನು ಹೇಳ್ತಾರೆ, ಬರೀ ಸಿಂಗಿಂಗ್ ಇರಲಿಲ್ಲ, ಹಾಡನ್ನು ನೀವು ಒಪ್ಪಿಸ್ತಿರ್ಲಿಲ್ಲ, ಎಲ್ಲರೂ ಹಾಡನ್ನು ಒಪ್ಕೊಳ್ಳೋ ಥರ ಮಾಡಿದ್ರಿ. ಔಟ್ಸ್ಟ್ಯಾಂಡಿಂಗ್, ಭಾಳ ಖುಷಿ ಆಯ್ತು. ಪ್ಲೀಸ್ ಮೇಂಟೈನ್ ದಿಸ್. ಇದು ಬೇಕು ಈ ವೇದಿಕೆ ಮೇಲೆ. ಖಂಡಿತ ಒಳ್ಳೇದಾಗಲಿ. ಧನ್ಯವಾದ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ